ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಶ್ರೀ ಕಡನಾಯಕ್ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ದುರ್ಗಾ ಮಹೇಶ್ವರಿ ದೇವಾಲಯದಲ್ಲಿ ಪ್ರತಿ ಮಾಸದಲ್ಲೂ ಅಮಾವಾಸ್ಯೆ ಪ್ರಯುಕ್ತ ಭಗವತಿ ಪ್ರೇರಣೆಯಂತೆ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೀವಿ. ಹೋಮದ ವಿಶೇಷ ಫಲಗಳಂದರೆ ವಿಶೇಷವಾಗಿ ಸಂತಾನಕ್ಕೋಸ್ಕರ ಅಥವಾ ದುಷ್ಟಶಕ್ತಿಗಳು ಅಥವಾ ಯಾವುದೇ ಒಂದು ಕೃತ್ರಿಮ ದೋಷಗಳು ಏನು ಹೇಳಿ ಮಾಟ ಮಂತ್ರ ಅಂತ ಕರಿತೀವಿ, ಆ ರೀತಿ ಕೃತ್ರಿಮ ದೋಷ ಏನಾಗಿದ್ದರೂ ಅದೇ ದೋಷಗಳು ನಿವಾರಣೆ ಆಗಿ ಭಗವತಿ ಪ್ರೇರಣೆಯಂತೆ ತುಂಬ 4 ವರ್ಷ ನಾವು ಪ್ರಾರಂಭ ಮಾಡಿ ಹೋಮಗಳನ್ನು ಇಲ್ಲಿ ಪ್ರತ್ಯಂಗಿರ ಹೋಮವನ್ನು ಎಲ್ಲ ಬಂಧು ಭಕ್ತಾದಿಗಳಿಗೂ ಪರಿಪೂರ್ಣವಾದ ಫಲವನ್ನು ತಾಯಿ ಅನುಗ್ರಹದಿಂದ ಆಗಿದೆ. ತುಂಬ ದೂರದಿಂದ ಗದಗ ಧಾರವಾಡದಿಂದೆಲ್ಲ ಬರ್ತಾ ಇದ್ದಾರೆ ಹೋಮಗಳಿಗೆ. ಎಲ್ಲಿಗೂ ಭಗವತಿ ಅನುಗ್ರಹದಿಂದ ಪೂರ್ಣ ಫಲವನ್ನು ಸಿಗ್ತಾ ಇದೆ. ಪ್ರತಿ ಅಷ್ಟಮಿ ಚತುರ್ದಶಿಯಂದು ಚಂಡಿಕಾ ಪಾರಾಯಣ ನಡೀತಾ ಇದೆ. ಪ್ರತಿ ಪೌರ್ಣಮಿಗೆ ಶ್ರೀಚಕ್ರಾರ್ತಿ ನವಾರಣ ಪೂಜೆ ಪ್ರಾರಂಭ ಆಗಿದೆ ದೇವಾಲಯದಲ್ಲಿ. ಈ ಅಮಾವಾಸ್ಯೆ ಈಗ ಸಂಜೆ ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹವಾಚನ, ನಾಂದಿ ಪ್ರಾರ್ಥನೆ, ರಕ್ಷಾಬಂಧನ ಆಗಿ ಪಂಚಗವ್ಯ ಮೇಳನವಾಗಿ ಅಮ್ಮನವರಿಗೆ ರುದ್ರಾಭಿಷೇಕ, ದೇವಿ ಸೂಕ್ತ, ರಾತ್ರಿ ಸೂಕ್ತದಲ್ಲಿ ಅಭಿಷೇಕಗಳನ್ನು ಮಾಡಿ ಕಲಶಾರಾಧನೆ ಮಾಡಿ ಮಂಡಲಾರಾಧನೆ ಮಾಡಿ ಕುಂಕುಮಾರ್ಚನೆ ಮಾಡಿ ಈಗ ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಪುರಸ್ಸರವಾಗಿ ದುರ್ಗಾ ಹೋಮ ಪುರಸ್ಸರವಾಗಿ ವಿಶೇಷವಾಗಿ ಆ ಪ್ರತ್ಯೇಕ ಮೂಲ ಮಂತ್ರ ಹೋಮದಿಂದ ಹೋಮವನ್ನು ಮಾಡಿ ಬಲಿಹರಣವನ್ನು ಹಾಕಿ ಮಹಾಮಂಗಳ ನಿರಾಜವನ್ನು ಮಾಡ್ತಾ ಇದ್ದೀವಿ. ಇವತ್ತೇನು ಅಮಾವಾಸ್ಯೆ? ಆಶ್ವಜ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ.